ಪ್ರೆಗ್ನೆನ್ಸಿಲಿ ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕಾ? ನಾನು ಡಾಕ್ಟರ್ ವಂದನಾ ವೀರೇಂದ್ರ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಜೀವ IVF, ಹಾಸನ. ನಿಮ್ಮ ಪ್ರೆಗ್ನೆನ್ಸಿ ನಾರ್ಮಲ್ ಇದ್ದು ಯಾವುದೇ ರೀತಿ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂತಂದರೆ ಡೈಲಿ ಆಕ್ಟಿವಿಟೀಸ್ನ ಆರಾಮಾಗಿ ಮಾಡ್ಕೋಬೋದು. ಅದೇ ಕೆಲವೊಂದು ಸ್ಪೆಸಿಫಿಕ್ ಕಂಡೀಷನ್ಸ್ನಲ್ಲಿ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡೋದು ಒಳ್ಳೆಯದು. ಹಾಗಾದರೆ ಆ ಕಂಡೀಷನ್ಸ್ ಯಾವ್ಯಾವು? ಪದೇ ಪದೇ ಪ್ರೆಗ್ನೆನ್ಸಿಲಿ ಬ್ಲೀಡಿಂಗ್ ಕಾಣಿಸ್ಕೋತಾ ಇದ್ರೆ, ಪ್ಲಾಸೆಂಟಾ ಗರ್ಭಕೋಶದ ಕೆಳಭಾಗದಲ್ಲಿ ಇದ್ದಾಗ, ಗರ್ಭಚೀಲದ ಬಾಯಿ ಶಾರ್ಟ್ ಇದ್ದರೆ, ಗರ್ಭಚೀಲದ ಬಾಯಿಗೆ ಹೊಲಿಗೆ ಹಾಕಿದ್ರೆ, ಹಾಗೂ ಪದೇ ಪದೇ ಹೊಟ್ಟೆ ನೋವು, ಹೊಟ್ಟೆ ಗಟ್ಟಿ ಆಗ್ತಿದ್ರೆ, ಈ ಮುಂಚೆ ಪದೇ ಪದೇ ಅರ್ಲಿ ಡೆಲಿವರಿ ಆಗಿದ್ದರೆ, ಈ ಥರ ಕಂಡೀಷನ್ಸ್ನಲ್ಲಿ ಬೆಡ್ ರೆಸ್ಟು ಇಂಪಾರ್ಟೆಂಟು. ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನಿಮ್ಮ ಡಾಕ್ಟರ್ ಗೈಡೆನ್ಸ್ನ ನೀವು ಸರಿಯಾಗಿ ಫಾಲೋ ಮಾಡಿದ್ರೆ ಪ್ರೆಗ್ನೆನ್ಸಿ ಜರ್ನಿ ಕೂಡ ಸೇಫ್ ಆಗಿರುತ್ತೆ. ಇನ್ನು ಹೆಚ್ಚು ಫರ್ಟಿಲಿಟಿ ಮಾಹಿತಿಗಾಗಿ ಜೀವ IVFನ ಫಾಲೋ ಮಾಡಿ. ಧನ್ಯವಾದ.